ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ. ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು. ನಮ್ಮ ಎಡಿಟ್ರು ನಾಗೇಶ್, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ದಯ್ಯನ್ಗಂತೂ CG ವರ್ಕ್ ಮಾಡ್ತೀನಿ. ದಿನ ಫಸ್ಟ್ ನೈಟೇ, ದಿನ ನೈಟೇ ಫುಲ್ ಕೆಲಸನೇ ಅವನಿಗೆ, ನೈಟೇ. ಆ ಥರ ನಮ್ಮ ಆರ್ಟಿಸ್ಟ್ ನಿಖಿತಾ ಸ್ವಾಮಿ ಆಗಲಿ, ಸುಸ್ಮಿತಾ ಆಗಲಿ, ಸಂತೋಷ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಎಂಕರೇಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನೇ ನಿರ್ದೇಶನ ಮಾಡಿ ಛಾಯಾಗ್ರಹಣ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದ್ದೀವಿ. ಮುಗಿಸ್ತೀವಿ. ನಿಖಿತಾ ಮಾತಾಡ್ತಾರೆ ನೋಡಿ ಈಗ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಸಿನಿಮಾ ಟೈಟಲ್ ಹೇಳಿದಾಗೆ ಒಂದು ತುಂಬ ಕ್ಯಾಚಿ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಎಲ್ಲರೂ ಎಲ್ಲ ಥರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸಿನಿಮಾದಲ್ಲಿ ರೊಮ್ಯಾನ್ಸ್ ಆಗಲಿ, ಆ್ಯಕ್ಷನ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲ ಒಂದು ಆಸ್ಪೆಕ್ಟ್ಸ್ ನಮಗೆ ಕಮರ್ಷಿಯಲ್ ವೈಸ್ ಏನು ಬೇಕು ಎಲ್ಲನೂ ಇದೆ. ಆ್ಯಂಡ್ ಆಲ್ಸೋ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಅ ಕ್ವೈಟ್ ರೊಮ್ಯಾಂಟಿಕ್ ಸಾಂಗ್. ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ, ಪ್ರಥಮ್ ಅವ್ರು ಹೇಳ್ದಾಗೆ ಯಾಕೆ ನೆಸೆಸಿಟಿ ಇದೆ ಅನ್ನೋದಕ್ಕೋಸ್ಕರನೇ ಆ ಸಾಂಗ್ ನಾವು ರೊಮ್ಯಾಂಟಿಕ್ ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಂಗಲ್ಲಿ ತೋರಿಸಿದ್ದೀವಿ. ಬಟ್ ಇಡೀ ಸಿನಿಮಾ ಇಟ್ ಗೋಸ್ ವೆರಿ ಒಂದೊಂಥರ ಕ್ವಿಕ್ ಆಗಿ ಹೋಗುತ್ತೆ. ಬಿಕಾಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದರೆ ಎಲ್ಲೂ ಬೋರಿಂಗ್ ಅನಿಸ್ಬಾರ್ದು ಸಿನಿಮಾ. ಸೊ ಒಂದು ಟೈಟಲ್ ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ಎಲ್ಲರೂ ಮೇ ಬಿ ಇಟ್ ಇಸ್ ಲೈಕ್ ಫ್ಯಾಮಿಲಿ ನೋಡ್ಬೋದಾ ಇಲ್ವೋ ಅನ್ನೋದೊಂದು ಕ್ವೆಶನ್ ಕೂಡ ಬರುತ್ತೆ. ಸೊ ಸಿನಿಮಾದಲ್ಲಿ ನಾವು ಆ ಕಂಟೆಂಟ್ ಸಾಂಗಲ್ಲಿ ಇದೆ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಒಂದು ಕ್ವಿಕ್ ಆಗಿ ಒಂದು ಸಸ್ಪೆನ್ಸ್ ಆಗಲಿ, ಒಂದು ಹಾರರ್ ಎಫೆಕ್ಟಲ್ಲಾಗಲಿ ಈ ಥರ ಹೋಗ್ತಾನೆ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಪ್ರಥಮ್ ಅವ್ರ ಜೊತೆ ಇದು ಸಿನಿಮಾ ಮಾಡಿದ್ದು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ತಲೆ ತಿಂತಾರೆ ಅಂತ. ಸೆಟ್ಟಲ್ಲಿ ಕೂಡ ಹಾಗೆ ಇದ್ರು. ಆ್ಯಂಡ್ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ಆಗಲಿ ಎಲ್ಲೇ ಆಗಲಿ ನಿಮ್ಮನ್ನ ಅವರೆಲ್ಲರೂ ನೋಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಗೊತ್ತಿದೆ, ಅದಕ್ಕೆ ಕೊಡೋದಿಲ್ಲ. ಸೊ ಆ್ಯಂಡ್ ಆಲ್ಸೋ PVR ಸರ್ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಯಾರೋ ಕೇಳಿದ್ರು ಎಷ್ಟು ಟೇಕ್ಸ್ ತೊಗೊಂಡ್ರಿ ಅಂತ. ಎಲ್ಲೂ ಟೇಕ್ಸ್ ತೊಗೊಂಡಿಲ್ಲ. ಆ್ಯಂಡ್ ಯಾಕಂದ್ರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು. ಆ್ಯಂಡ್ ಅವ್ರಿಗೆ ಎಡಿಟಿಂಗ್ ನಾಲೆಜ್ ಕೂಡ ಇರೋದ್ರಿಂದ ಎಷ್ಟಕ್ಕೆ ಬೇಕೋ ಅಷ್ಟೇ ತೋರಿಸಿದ್ದಾರೆ. ಆ್ಯಂಡ್ ವೆರಿ ಕ್ವಿಕ್ ಆಗಿ ಮಾಡಿದ್ರು. ಬೇರೆ ಸಿನಿಮಾದಲ್ಲಿ ನಾವು ನೋಡಿದ್ವಿ ಬೆಳಗ್ಗೆಯಿಂದ ಸ್ವಲ್ಪ ಸೀನ್ಸ್ಗಳು ಲ್ಯಾಗ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲ, ಈ ಸೀನ್ ಇಷ್ಟೇ ಬೇಕು, ಇದಕ್ಕೆ ಇಷ್ಟೇ ನಂಬರ್ ಆಫ್ ಶಾರ್ಟ್ಸ್ ಅಂತ ಪರ್ಫೆಕ್ಟ್ ಆಗಿ ಮಾಡಿದ್ದು ನಮ್ಮ PVR ಸರ್ ಸ್ವಾಮಿ. ಆ್ಯಂಡ್ ಸಾಂಗ್ ಬಗ್ಗೆ ತುಂಬ ರೊಮ್ಯಾಂಟಿಕ್ ಲೈನ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇಡೀ ಸಿನಿಮಾ ಈಗ ನೆಕ್ಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂದೆ ಹೇಳ್ತೀವಿ. ಥಿಯೇಟರ್ ರಿಲೀಸ್ಗೆ ವಿ ವಿಲ್ ಅನೌನ್ಸ್ ಇಟ್ ವೆರಿ ಸೂನ್. ಮೇ ಬಿ ಬೈ ದಿಸ್ ಮಂತ್ ಅಲ್ಲ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಸಿನಿಮಾ ರಿಲೀಸ್ ಪ್ಲಾನಿಂಗಲ್ಲಿದೆ. ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು. ನಮ್ಮ ಹೀರೋ ಸಾರ್ನ ತುಂಬ ಮಾತಾಡ್ತಾರೆ ಅಂತ ಹೇಳ್ತಾರೆ. ನಾ ಈ ಸಿನಿಮಾದಲ್ಲಿ ಮಾತೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ, ಮಾತೇ ಇಲ್ಲ. ನೀವು ಚಪ್ಪಾಳೆ ಹೊಡಿ ಕೇಳಿದ್ವಾ? ನಾಗೇಶ್ವರ ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ನೇಹಿತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ತೆ. ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ನಾನು ಎಂದೆಂದಿಗೂ ಋಣಿ. ಈ ಸಿನಿಮಾದಲ್ಲಿ ಸಂಭಾಷಣೆ ಬರೀಬೇಕು ಅಂದಾಗ ಏನು ಬರೀಬೇಕು ಅನ್ನೋದೊಂದು ಪ್ರಶ್ನೆ ಇತ್ತು ನನಗೆ. ಯಾಕೆಂತಂದರೆ ನಾನು ಸಂಭಾಷಣೆಕಾರನಾಗಿ ನನ್ನ ಒಳಗಿನ ಪಾತ್ರಗಳನ್ನು ನಾನು ಅಂದ್ಕೊಂಡು ಬರಿತಾ ಇದ್ದೆ. ಆದರೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಸಂಭಾಷಣೆಗಳಲ್ಲಿ ಹೋದ ಮೇಲೆ ಸೆಟ್ಟಲ್ಲಿ ಏನಾಗ್ಬೋದು ಅಂತ. ಸೊ ಬರೆಯೋ ಪ್ರಯತ್ನ ಮಾಡಿದ್ದೀನಿ ನಾನು. ನೋಡಿ ಎಲ್ರಿಗೂ ಇಷ್ಟವಾಗುತ್ತೆ ಸಿನಿಮಾ. ಮತ್ತು ಎಡಿಟಿಂಗು ಅಷ್ಟೇ. ಸ್ವಾಮಿ ನನ್ನ ಕಾಂಬಿನೇಷನ್ ಸುಮಾರು 25 ವರ್ಷದ್ದು. ಸೊ ಹಾಗಾಗಿ ಸ್ವಾಮಿ ಏನು ಯೋಚನೆ ಮಾಡಿ ತೆಗೆದಿರ್ತಾರೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಸಂಕಲನ ಮಾಡಲಿಕ್ಕೂ ಕೂಡ ನನಗೆ ತೊಂದರೆ ಆಗಿಲ್ಲ ಅಂತ ಅನ್ಕೋತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಪ್ರೋತ್ಸಾಹ ಕೊಡಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ನಗೋದು ಜೀವನದಲ್ಲಿ ಕಲ್ತ್ಕೊಂಡೆ ಅಂದರೆ ಸುಷ್ಮಿತಾ ದೆವ್ವಗಳಿಗೆ ಇನ್ಸ್ಪಿರೇಷನ್ನು. ಯಾವ ದೆವ್ವಗಳು ನಿಜವಾಗ್ಲೂ ಹೆಂಗಿರ್ಬೇಕು ಅನ್ನೋದನ್ನ ಈ ಸಿನಿಮಾ ಮೂಲಕ ಸುಷ್ಮಿತಾ ತೋರಿಸಿದ್ದಾರೆ. ನಿಜವಾದ ದೆವ್ವಗಳು ನಿಮ್ಮನ್ನು ನೋಡಿ ಸಿನಿಮಾ ನೋಡ್ಕೊಂಡು ಪಾಠ ಕಲಿಯುತ್ತೆ ಅಂತ ನಾನು ನಿಮ್ಮ ಮುಂದೆ ನಿಮ್ಮ ಮೇಲೆಲ್ಲ ಇವ್ರ ಮೇಲೆ ಆಡೆ ಮಾಡ್ತಾ ಇದ್ದೀನಿ. ಅಣ್ಣ ನಿನ್ನ ಮೇಲೆ ಅಣ್ಣ, ನನ್ನ ಮಾತು ಸುಳ್ಳಾಡ್ರೆ ಅಣ್ಣ ನಾಳೆ ಬೆಳಗ್ಗೆನೇ ನಿಂಗೆ ಎಫೆಕ್ಟ್ ಆಯ್ತೆ ಅಣ್ಣ. ನನ್ನ ಮಾತು ಸತ್ಯ ಆಗಿ ನಿಂಗೆ ಏನೂ ಆಗಲ್ಲ ಅಣ್ಣ. ಕೊಡ್ತೀನಿ ಅಣ್ಣ, ಕೊಡ್ತೀನಿ. ಏನು ಹೌದಾ? ಆಯಿತು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಈ ಮೂವಿನಲ್ಲಿ ವರ್ಕ್ ಮಾಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು. ಯಾಕಂದರೆ ಒಂದು ಒಳ್ಳೆ ಟೀಚ್ ಮಾಡಿದ್ರು. ಲೈಕ್ ಸ್ವಾಮಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಹೊಸಬ್ಳಾಗಿರೋದ್ರಿಂದ ನಂಗೆ ಗೊತ್ತಿರಲಿಲ್ಲ ಎಷ್ಟೊಂದು ವಿಷಯಗಳು. ಅದು ತುಂಬ ಆರಾಮಾಗಿ ಹೇಳ್ಕೊಟ್ರು. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಐ ಆಮ್ ಸಾರಿ ಸರ್.
ಆ್ಯಂಡ್ ಎಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ, ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತದೆ. ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕೂಡ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು, ಹೋಲ್ ಟೀಮಿಗೆ ಥ್ಯಾಂಕ್ ಯು, ಮತ್ತು ನಿಮಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಕನ್ನಡದ ತುಂಬ ಇದಾದ ಸ್ಮಾರ್ಟ್ ಸ್ಕ್ರೀನ್ಲಿ ಅದಾದ ನಿಮ್ಮೆಲ್ರಿಗೂ ಇದಾಗ್ತಾ ಇರುವ ಇವರು ಅದನ್ನ ಮಾಡ್ತಾರೆ, ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ರಿಗೂ ಥ್ಯಾಂಕ್ ಯು, ಲವ್ ಯು. ಈ ವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ, ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಜಾಸ್ತಿ ಲೀಕ್ ಮಾಡಿಬಿಟ್ಟಿಯಾ ಅಂತ ನನಗೆ ಗಿಂಡ್ತಾ ಇರಬೇಕು. ಅಲ್ಲ, ಯಾಕೆ ತೊಡೆ ಹಿಡಿತಿದ್ರಿ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಹೇಳಿದ್ರು ಸ್ವಾಮಿ ಅಣ್ಣ, ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ. ಪಿಕ್ಚರ್ ಯಾವುದು ಫಸ್ಟ್ ನೈಟು ಮಾತಾಡ್ತಾರ? ಮಾತಾಡೋಕ್ಕೆ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕಾಗಿ ಕಮ್ಮಿ ಮಾಡ್ಕವ್ರೆ ಅಲ್ವಣ್ಣ. ಆಮೇಲೆ ನನ್ನ ಹೆಂಡ್ತಿ ಗೊತ್ತಿಲ್ಲ, ನನ್ನ ಹೆಂಡ್ತಿ ಫುಲ್ ಸರ್ಪ್ರೈಸು. ಎಲ್ಗೆ ಹೋಗ್ತಾ ಇದೆಯಾ ಅಂದ್ಲು. ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ ಅಂದೆ. ಗಾಬರಿ ಆಗ್ಬಿಟ್ಲು. ಪ್ರಥಮ್ದು ಫಸ್ಟ್ ನೈಟು ಪಿಕ್ಚರ್ ರಿಲೀಸ್ ಆಯ್ತೈತೆ, ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದರು, ಫಸ್ಟ್ ನೈಟಿಗೆ ಬಂದ ಅಂತ. ಅಂದರೆ ಟೈಟ್ಲೇ ತುಂಬ ಅಟ್ರಾಕ್ಷನ್ ಆಗೈತೆ. ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ. ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಂಗ್ ಫಸ್ಟಿಂದ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಮಧ್ಯದಲ್ಲಿ ಯಾವುದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದ್ಬಿಟ್ಟು, ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ. ಯಾಕೆ ಗೆರೆ ಹಾಕಿದ್ರಿ? ನಾವು ಹಿಂಗೆ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತೀವಿ, ಅದು ಯಾವುದೋ ವೈಟಾಗಿ ಬಂದು ಹೋಗ್ಬಿಡ್ತು, ಬರೀ ಹೆಸರುಗಳು. ಲಿರಿಕಲ್ ವಿಡಿಯೋನ ಪ್ರಸಾದ ಇಷ್ಟೇ ಕೊಡೋದು, ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ, ಹಾಗೆ ಟೀಸರ್ ತರ ಇದು. ಫುಲ್ ಬೇಕು ಅಂದ್ರೆ ಅದು ಬರ್ತದೆ, ಬಂದಾಗ ನೋಡುವಂತೆ ಥಿಯೇಟರ್ಗೆ ಬಂದು ನೋಡ್ತಾ ನೀವು ಸುಮ್ಮನೆ. ಈಗ ನಾನು ಮಾತಾಡ್ಬೇಕಾ ಇವ್ರು ಮಾತಾಡ್ಬೇಕಾ ಹೇಳಿ? ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನನ್ನ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ, ಭಾರಿ ಖುಷಿ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಈ ಪಿಕ್ಚರಲ್ಲಿ ಸುಮಾರು 75 ದಿನ ಶೂಟ್ ಮಾಡಿದ್ದೀನಿ ನಾನು. ತುಂಬ ಕಮ್ಮಿ ಹೋಯ್ತು. ಹೇಳ್ತೀನಿ ಬರೋಣ. ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು. ಹೈಯೆಸ್ಟು ಪೇಮೆಂಟ್ ತೊಗೊಂಡ್ರೆ ಆರ್ಟಿಸ್ಟ್ ನಾನೇ ಅನಿಸುತ್ತೆ. ದೇವರಣೆ ಇಲ್ಲ, ಪ್ರಥಮಣ್ಣ ನಾಣ್ಯಗಳು ₹1 ದುಡ್ಡು ತಗೊಂಡಿಲ್ಲ ನಾನು. ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ. ₹1 ದುಡ್ಡು ತಗಲಿ, ಇದು ಇವ್ರ ಮೇಲೆ ಆಣೆ ಅಲ್ಲ. ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ನಿಮಿಷ. ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ. ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಅಂದ್ರೆ 10,000 ಕೊಡ್ತೀವಿ ಸುಮ್ಕೇರೋಣ ಅಂತ. ಮತ್ತೇನು ಏನಣ್ಣ ನಿನ್ನ ಬಾಧೆ ಏನಣ್ಣ? ಹೀರೋಯಿನ್ ಪಕ್ಕ ಕೂರ್ಸೋದ್ಬಿಟ್ಟು ನನ್ನ ಪಕ್ಕ ಕೂರಿಸಿ ನನಗೆ ಆಯ್ತಾ ಇಲ್ಲ ಇವತ್ತು. ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ನ ಜೊತೆ ನಡೀತೈತಾ ಅಂತ. ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದ್ದೀನಿ. ಪಿಕ್ಚರ್ ಅಂತೂ ಎಕ್ಸ್ಟ್ರಾರ್ಡನರಿಯಾಗಿ ಬಂದೈತೆ, ಭಾರಿ ಚೆನ್ನಾಗಿದೆ. ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನ ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ರಿಚಿ ಅವರು ಸಕ್ಕತ್ತಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಪ್ರಥಮ್ ಅವ್ರನ್ನ ಭಾರಿ ತರಲೆ ಅನ್ಕೊಂಬಿಟ್ಟಿದೆ ಹೊರಗಡೆ. ನಿಜವಾಗ್ಲೂ ನೋಡಿದವ್ರಿಗೆ ಹಂಗೆ ಅನಿಸುತ್ತೆ. ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ನಾವು ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು 500 ಹೊಡಿಬೇಕಾಯಿತು. ಆಮೇಲೆ ತುಂಬ ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ, ಖುಷಿ ಆಗುತ್ತೆ. ಈ ಫ್ಯಾಷನ್ ಅಲ್ಲ, ಫ್ಯಾಷನ್ ಇರೋ ಬಟ್ಟೆ ನಡ್ದಾಕೊಂಡು ಅದು ಫ್ಯಾಷನ್ ಅನ್ನೋದು. ಸೀದಾ ನನ್ನ ಬಾಯೋಳಿಕೆ ಬಂದ್ಬಿಡೋಣ, ನನ್ನ ಬಾಯೋಳಿಕೆ ಬಂದ್ಬಿಡೋಣ. ಒಲೆ ಕಾಮಿಡಿ ಅನ್ನೋ ಅಂತಾರೆ ನೋಡಿ ಸರ್, ಬಾಯೋಳಿಕೆ ಬರ್ತವ್ರೆ. ಆಮೇಲೆ ಪಾತ್ರ ತುಂಬಾ ಅದ್ಭುತವಾಗೈತ ಅಣ್ಣ. ಕಾಮಿಡಿ ಪಾತ್ರ, ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ, ಇವ್ರ ಜೊತೆನೆ ಸಾಗುವಂತ ಪಾತ್ರ, ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತಣ್ಣ. ಚೆನ್ನಾಗೈತೆ ಪಾತ್ರ. ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು. ಚೆನ್ನಾಗೈತಣ್ಣ, ಒಳ್ಳೇದಾಗೈತೆ ಅಣ್ಣ. ಒಂದೇ ದಿನ ಅಣ್ಣ,
ಇಲ್ಲ ಅಣ್ಣ, ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ನಂದು. ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತೊಗೊಂಡು ಭಾರಿ ಫಾಸ್ಟಾಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿ ಅವರು. ಚೆನ್ನಾಗೈತೆ ಅಣ್ಣ ಪಿಕ್ಚರ್ ಅಣ್ಣ. ಹೌದಣ್ಣ, ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳೀಲಿ ಈ ಪಿಕ್ಚರ್. ನಂದು ಏನಾದರೂ ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಅಣ್ಣ. ಒಳ್ಳೇದಾಗಲಿ ಅಂತ ಅಷ್ಟೇ. ಒಂದು ಒಳ್ಳೆ ಪಿಕ್ಚರು, ಹಾರರ್ ಪಿಕ್ಚರು, ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು 2 hours ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ, ಕಾಮಿಡಿ ಅಂತೂ ಪಕ್ಕ. 100% ಸಕ್ಸಸ್ ಆಗುತ್ತೆ. ನೀವೆಲ್ಲರೂ ಸಪೋರ್ಟು ಈ ಒಂದು ಸಿನಿಮಾದಲ್ಲಿ ಬೇಕು. ಥ್ಯಾಂಕ್ ಯು, ಲವ್ ಯು ಅಣ್ಣ, ಲವ್ ಯು. ರಿಚಿ ಅವರೊಂದು ಮಾತು.